ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ರಾಜ್ಯದಲ್ಲಿ ಮತ್ತೆ ಕೊರೋನಾದ ಆತಂಕ ಆರಂಭ ಆಗ್ತಾ ಇದೆ. ಭಯ ಪಡಬೇಕಾ? ಲಾಕ್ಡೌನ್ ಆಗೋ ಹಂತಕ್ಕೆ ಹೋಗುತ್ತಾ? ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ಮಕ್ಕಳ ಕತೆ ಏನು? ಇವತ್ತಿನ ಕೊರೋನಾ ಸೋಂಕಿತರ ಸಂಖ್ಯೆ ಎಲ್ಲಿಗೆ ಬಂದು ನಿಂತಿದೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಕಳೆದ ವಾರ ಅಬ್ಬರಿಸಿ ಸದ್ಯಕ್ಕೆ ಸ್ವಲ್ಪ ತಣ್ಣಗಾಗಿರುವ ವರುಣ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ, ಅದರಲ್ಲೂ ಮಲೆನಾಡು ಕರಾವಳಿ ಭಾಗದಲ್ಲಿ ಜನಜೀವನದ ಮೇಲೆ ಭಾರಿ ಪರಿಣಾಮವನ್ನ ಬೀರ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಹಾನಿಯಾಗಿದೆ ಮಳೆಯಿಂದಾಗಿ ಅದರ ಡೀಟೇಲ್ಸ್ ಅನ್ನ ಕೂಡ ಇಡ್ತೀವಿ. ಇದರ ಜೊತೆಗೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾ ರಾಯಭಾರಿಯಾದ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗಿಂದಲೇ ಇದೀಗ ಆಕ್ಷೇಪ ಕೇಳೋಕ್ ಸಿಗ್ತಿದೆ. ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಬದುಕಿನ ಜೊತೆಯಲ್ಲಿ ರಾಜ್ಯ ಸರ್ಕಾರ ಚೆಲ್ಲಾಟ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋ ಆರೋಪ. ಎಲ್ಲಾ ಸುದ್ದಿಯ ಡೀಟೇಲ್ಸ್ ಅನ್ನ ಇನ್ ಡಿಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ಅಬ್ಬರಿಸ್ತಾ ಇದೆ ಕೊರೋನಾ. ಮತ್ತೆ ಪತ್ತೆಯಾದವು 9 ಪ್ರಕರಣ. ಭಯದಲ್ಲಿ ಮಾಸ್ಕ್ ಮೊರೆ ಹೋಗ್ತಿದ್ದಾರೆ ಜನ. ಬೆಂಗಳೂರಲ್ಲಿ ಬಂದ್ ಆಗುತ್ತಾ ಬೀದಿ ಬದಿ ವ್ಯಾಪಾರ? ಸಿದ್ದು ಸರ್ಕಾರದಿಂದ ಸ್ಫೋಟಕ ನಿರ್ಧಾರ. ಡಿಕೆಶಿ ನಡೆಗೆ ವರ್ತಕರ ಪ್ರಹಾರ. ಯುಟಿ ಖಾದರ್ ಅಶೋಕ್ ಸಭೆ ಸಕ್ಸಸ್. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್. ಸ್ಪೀಕರ್ ನಡೆಯಿಂದ ಕೇಸರಿ ಸೇನೆ ಖುಷ್. ಕರ್ನಾಟಕದಲ್ಲಿ ತಮನ್ನಾ ಭಾಟಿಯಾದೆ ಸದ್ದು ಸರ್ಕಾರದ ನಡೆಗೆ ಜಮೀರ್ ಅಹಮದ್ ಗುದ್ದು. ಆದರೂ ನಿರ್ಧಾರ ಬದಲಿಸುತ್ತಿಲ್ಲ ಸಿಎಂ ಸಿದ್ದು. ರಾಜ್ಯಾದ್ಯಂತ ಅಬ್ಬರಿಸಿದ ವರುಣ. ಭಾರೀ ವರ್ಷಧಾರೆಗೆ ಇಬ್ಬರ ದುರ್ಮರಣ. ಗೋಡೆ ಕುಸಿದು ಮನೆಗೆ ನೀರು ನುಗ್ಗಿ ಜನ ಕಿರಾಣ.